ಸರ್ ನನಗೊಂದು ಒಳ್ಳೆ ಕೇಸ್ ಸಿಕ್ಕಿದೆ ಸರ್. ಕೊಟ್ಟಿರೋ ಕೆಲಸ ಮಾಡಿ ಫಸ್ಟು. ಕೇಸ್ ಅಂತ ಕೇಸು ಸರ್ ಜರ್ನಲಿಸಮ್ ಮುಗಿಸಿ 1 ವರ್ಷ ಆಯಿತು ಸರ್. ನೀವು ಇದುವರೆಗೂ ಯಾವ ಕೇಸ್ನೂ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟೇ ಇಲ್ವಲ್ಲ ಸರ್? ಏನಂತ ಕೇಸು? ಸರ್ ತುಂಬ ಇಂಟ್ರೆಸ್ಟಿಂಗ್ ಕೇಸು ಸರ್. ನೀವು ಪರ್ಮಿಷನ್ ಕೊಟ್ಟರೆ ನಾನು ಪ್ರೊಸೀಡ್ ಮಾಡ್ತೀನಿ ಸರ್. ಈ ಥರ ಆರ್ಟಿಕಲ್ ಇದುವರೆಗೂ ಯಾರು ಪಬ್ಲಿಷ್ ಮಾಡಿಲ್ಲ ಸರ್. ಸೊ ಪ್ಲೀಸ್ ಟ್ರಸ್ಟ್ ಮೀ ಸರ್. ಓಕೆ, ಗೋ ಹೆಡ್. ಥ್ಯಾಂಕ್ ಯು ಸರ್. ಲಕ್ಷ್ಮಮ್ಮ, ಬೇಗ ಬೇಗ ಕೆಲಸ ಮುಗಿಸಿ ಇಲ್ಲಿರೋದನ್ನೆಲ್ಲ ಆ ಕಡೆ ತಗೊಂಡೋಗಿ ಹಾಕಿ ಬೇಗ. ಅಲ್ಲಿನ್ನೂ ಮೊಟ್ಟೆಗಳೆಲ್ಲ ಕಲೆಕ್ಟ್ ಮಾಡಬೇಕು. ಬೇಗ ಇಲ್ಲಿ ಕೆಲಸ ಮುಗಿಸ್ಬಿಟ್ಟು ಆ ಕಡೆ ಹೋಗಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ನೀವ್ಯಾರು ಗೊತ್ತಾಗಲಿಲ್ಲ ಸರ್. ನಾನು ಪ್ರಣೀತ್. ಲಾಸ್ಟ್ ವೀಕ್ ಕಾಲ್ ಮಾಡೋಕ್ಕೆ ಹೇಳಿದ್ರಲ್ಲ. ಓ, ನೀವಾ? ಹೇಳಿ, ಏನಾಗಬೇಕಿತ್ತು? ಲಾಸ್ಟ್ 2 ಮಂತ್ಸಿಂದ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. 1-2 ಅವರ್ಸ್ ಫ್ರೀ ಮಾಡ್ಕೊಳಕ್ಕಾಗುತ್ತಾ ಸರ್? ಓಕೆ, ಬನ್ನಿ. ಹೋಲ್ ಡೇ ಫ್ರೀ ಇರ್ತೀನಿ ಇವತ್ತು. ಸರಿ, ಎಲ್ಲಿ ಸಿಗ್ತೀರಾ? ಫಾರ್ಮ್ ಹೌಸ್ಗೆ ಬಂದುಬಿಡಿ. ಓಕೆ ಸರ್, ಬರ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಸರ್, ಸರಿ. ಏನು ಅಣ್ಣ ಇಷ್ಟೊತ್ತಾದರೂ ಬಂದೇ ಇಲ್ಲಲ್ಲ. ಏನು ಮಾಡೋದು? ಊಟ ಮಾಡಲಾ? ಫಸ್ಟೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಡ್ತೀನಿ, ಅಷ್ಟರೊಳಗೆ ಬರ್ಬೋದು. ಆಮೇಲೆ ಇಬ್ಬರು ಒಟ್ಟಿಗೆ ಊಟ ಮಾಡೋಣ. ಸ್ಪೂನೆಲ್ಲ ಕೆಳಗೆ ಬಿಟ್ಟಿದ್ದಾನು. ಇನ್ನೊಂದು ಪಾತ್ರೆ ಇದೆ. ಈ ಆಶಿಕಾ ಯಾರು ಸರ್? ಕೊಲ್ಲಕ್ಕೆ ಬಂದಿದ್ದ ಮುಸುಕುದಾರಿ ವ್ಯಕ್ತಿ ಯಾರು? ಅವನ್ಯಾಕೆ ಅವಳ ಹಿಂದೆ ಬಿದ್ದಿದ್ದ? ಇದರಿಂದ ಅವನಿಗೇನು ಲಾಭ? ಆಶಿಕಾ ಅರ್ಜುನ್ ವೈಫ್. ಮುಸುಕ್ದಾರಿ ವ್ಯಕ್ತಿ ಅರ್ಜುನ ಕ್ಲೋಸ್ ಫ್ರೆಂಡ್. ಅಲ್ಲ ಸರ್, ಫ್ರೆಂಡ್ ಅಂದಮೇಲೆ ಅವನು ಫ್ರೆಂಡ್ ಹೆಂಡತಿ ಮೇಲೆ ಮಾಡ್ತಿರೋ ಕುತಂತ್ರ ಗೊತ್ತಾಗ್ಲಿಲ್ವಾ ಅರ್ಜುನ್ಗೆ? ಅರ್ಜುನ್ ಹಾಗೂ ಆಶಿಕಾ ಇಬ್ಬರು ಹೊಸದಾಗಿ ಮದುವೆ ಆಗಿರೋ ಕಪಲ್ಸ್. ಹೊಸದಾಗಿ ಮದುವೆ ಆದ್ರೂ ಅರ್ಜುನ್ಗೆ ಹೆಂಡತಿ ಮೇಲೆ ಇಂಟ್ರೆಸ್ಟೇ ಇರಲಿಲ್ಲ. ಆ ದುಃಖ ಆಶಿಕಾಳಲ್ಲಿ ತುಂಬ ಗಾಢವಾದ ಪರಿಣಾಮ ಬೀರಿತ್ತು. ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಜೀವನ ನಡೆಸ್ತಾ ಹೋಗ್ತಾ ಇದ್ಲು. ಈ ಮಧ್ಯೆ ಆಶಿಕಾಳ ಕ್ಲೋಸ್ ಫ್ರೆಂಡ್ ಮದುವೆ ಆಯಿತು.
ಮದುವೆಗೆ ಇಬ್ಬರನ್ನೂ ಇನ್ವೈಟ್ ಮಾಡಿದ್ಲು. ಮದುವೆ ಆದ್ರೂ ಎಲ್ಲ ಫಂಕ್ಷನ್ಗಳಿಗೂ ಫ್ರೆಂಡ್ಸ್ ಜೊತೆ ಹೋಗೋ ಪರಿಸ್ಥಿತಿ ಒಂದು. ಆಶಿಕಾಗೆ ತನ್ನ ಫ್ರೆಂಡ್ ಮದುವೆಗೆ ಗಂಡನ ಜೊತೆ ಹೋಗೋ ಆಸೆ. ಆದರೆ ಅರ್ಜುನ್ಗೆ ಅವಳ ಜೊತೆ ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಅವಳು ಎಲ್ಲಿಗೆ ಕರೆದ್ರೂ ಜೊತೆಗೆ ಹೋಗ್ತಾ ಇರಲಿಲ್ಲ. ಏನೋ ಒಂದು ಕುಂಟು ನೆಪ ಹೇಳಿ ತಪ್ಪಿಸ್ಕೊಳ್ಳೋನು. ಅವನಿಗೆ ಆಶಿಕಾ ಮೇಲೆ ತುಂಬಾನೇ ನಿರ್ಲಕ್ಷ್ಯ. ಗಂಡನ ಈ ನಿರ್ಲಕ್ಷ್ಯ ಅವಳ ಮನಸ್ಸಿನ ಮೇಲೆ ತುಂಬಾನೇ ಪರಿಣಾಮ ಬೀರಿತು. ಈ ವಿಚಾರವಾಗಿ ಅವರಿಬ್ಬರ ಮಧ್ಯೆ ಆಗಾಗ ಮನಸ್ತಾಪಗಳು ಸಹಜವಾಗಿಯೇ ಆಗ್ತಾ ಇತ್ತು. ಕೆಲ ದಿನಗಳ ನಂತರ ವಿಕ್ರಮ್ ಅರ್ಜುನ್ನ ಪ್ರಾಜೆಕ್ಟ್ ಮೇಲೆ ಅಂತ ಚೆನ್ನೈಗೆ ಕಳಿಸ್ಕೊಡ್ತಾನೆ. ಗೆಳೆಯನ ಆಫರ್ನ ಒಪ್ಕೊಂಡು ಹೋದ ಅರ್ಜುನ್ ಮತ್ತೆ ವಾಪಸ್ ಬರಲೇ ಇಲ್ಲ. ಅರ್ಜುನ್ ಹೊರಗೋದ್ಮೇಲೆ ಬಂದವನೇ ವಿಕ್ರಮ್. ಅರ್ಜುನ್ ಇಲ್ದೇ ಇರೋ ಟೈಮ್ ನೋಡಿಕೊಂಡು ವಿಕ್ರಮ್ ಆಶಿಕಾನ ಹಿಂದೆ ಬೀಳ್ತಾನೆ. ಅವಳು ಎಲ್ಲಿ ಹೋದ್ರೂ ಹಿಂದೆ ಫಾಲೋ ಮಾಡ್ತಾನೆ ಇರ್ತಾನೆ. ಒಂಟಿಯಾದ ಆಶಿಕಾ ಅಣ್ಣನ ಆಶ್ರಯ ಬಯಸಿ ಬರ್ತಾಳೆ. ಅಣ್ಣನ ಆಶ್ರಯ ಏನೋ ಸಿಗುತ್ತೆ, ಆದರೆ ಪ್ರೀತಿ ವಾತ್ಸಲ್ಯದ ಕೊರತೆಯ ಜೊತೆಗೆ ಬದುಕಬೇಕಾದ ಅನಿವಾರ್ಯ. ಹೋದ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗೆ ವಿಕ್ರಮ್ ಅಣ್ಣನ ಮನೇಲೂ ಅವಳನ್ನ ಬಿಡದೆ ಕಾಡಕ್ಕೆ ಶುರು ಮಾಡ್ತಾನೆ. ಈ ವಿಚಾರನ ಆಶಿಕಾ ಅವಳ ಅಣ್ಣನಿಗೆ ತಿಳಿಸ್ತಾಳೆ. ಅಂತೂ ಇಂತೂ ಆಶಿಕಾಳ ಒತ್ತಾಯದ ಮೇರೆಗೆ ಅಣ್ಣ ರಾಕೇಶ್ ಒಂದು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿನ ಸಂಪರ್ಕ ಮಾಡ್ತಾನೆ. ಆಶಿಕಾ, ನಿಮ್ಮ ಪ್ರಕಾರ ಇದರೆಲ್ಲದರಿಂದ ಇರೋದು ಅರ್ಜುನ್ ಬಾಸ್ ವಿಕ್ರಮ್, ಕರೆಕ್ಟ್? ಹೌದು, ಈಸ್ ದ ರಿಯಲ್ ಕಲ್ಪ್ರಿಟ್. ಇಟ್ಸ್ ಓಕೆ, ಕೂಲ್, ರಿಲ್ಯಾಕ್ಸ್. ಯಾಕೆ ಟೆನ್ಷನ್ನು? ಆಶಿಕಾ, ವಿಕ್ರಮು ನಿಮ್ಮನ್ನ ಕೊಲೆ ಮಾಡೋದ್ರಿಂದ ಏನ್ ಲಾಭ? ನನಗೂ ಅದೇ ಡೌಟು. ಅರ್ಜುನ್ ಆ ವಿಕ್ರಮ್ ಕಂಪ್ನಿಲಿ ಕೆಲಸ ಮಾಡೋದು ನನಗೆ ಸ್ವಲ್ಪ ಸಹ ಇಷ್ಟ ಇಲ್ಲ. ಕಂಪ್ನಿ ಇಷ್ಟೊಂದು ಬೆಳೆಯೋದಕ್ಕೆ ಅರ್ಜುನ್ನೇ ಕಾರಣ. ಕಂಪ್ನಿಗೆ ಎಷ್ಟೆಲ್ಲ ಪ್ರಾಫಿಟ್ ಆಗ್ತಿದೆ, ಆದರೆ ಅರ್ಜುನಿಗೆ ಇದರಿಂದ ಯಾವುದೇ ಥರ ಪ್ರಾಫಿಟು ಆಗ್ತಿಲ್ಲ. ನಾನು ಹೇಳ್ತಿದ್ದೀನಿ, ಈ ಕೆಲಸ ಬಿಟ್ಬಿಡು, ಯಾವುದಾದ್ರೂ ಬೇರೆ ನೋಡ್ಕೋ. ಆದರೆ ಅರ್ಜುನ್ ಕಂಪ್ನಿ ಬಿಡೋಕ್ಕೂ ರೆಡಿ ಇಲ್ಲ. ನನ್ನ ಮಾತಿಗೆ ವ್ಯಾಲ್ಯೂನೂ ಇಲ್ಲ. ಹಾಗಾದರೆ ಅರ್ಜುನ್ನು ವಿಕ್ರಮ್ ಕಂಪ್ನಿಲಿ ಕೆಲಸ ಮಾಡೋದು ನಿಮಗೆ ಇಷ್ಟ ಇಲ್ಲ? ಸರ್, ದಯವಿಟ್ಟು ಸರ್, ಅರ್ಜುನ್ ಆ ವಿಕ್ರಮ್ ಕಪಿ ಮುಷ್ಟಿಂದ ನೀವೇ ಬಿಡಿಸ್ಬೇಕು. ನಾನು ಹೇಳಿದ್ರೆ ಅವ್ನು ನಂಬಲ್ಲ. ಆ ವಿಕ್ರಮಿಗೆ ಚೆನ್ನಾಗಿ ಗೊತ್ತು ಅರ್ಜುನ್ ಒಂದಲ್ಲ ಒಂದಿನ ನನ್ನ ಮಾತು ಕೇಳ್ತಾನೆ, ಆ ಕಂಪ್ನಿ ಬಿಟ್ಟು ಬರ್ತಾನೆ ಅಂತ. ಅರ್ಜುನ್ಗೆ ತುಂಬಾ ಡಿಪೆಂಡೆನ್ಸಿ ಇದೆ ಅಲ್ಲಿ. ಇವಾಗ ತಾನೆ 4-5 ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಕೂಡ ಆಗಿದೆ. ಈ ಟೈಮಲ್ಲಿ ಅರ್ಜುನ್ ಏನಾದರೂ ಕೆಲಸ ಬಿಟ್ರೆ ಆ ವಿಕ್ರಮಿಗೆ ತುಂಬಾನೇ ಲಾಸ್ ಆಗುತ್ತೆ. ಇದಕ್ಕೆಲ್ಲ ನಾನು ಅಡ್ಡ ಆಗ್ತಿದ್ದೀನಿ ಅಂತ ಆ ವಿಕ್ರಮ್ ನನಗೆ ಹೀಗೆಲ್ಲ ಕಾಟ ಕೊಡ್ತಾ ಇದ್ದಾನೆ. ಆಶಿಕಾ, ಅರ್ಜುನ್ನು ವಿಕ್ರಮ್ ಕಪಿಮುಷ್ಟಿಲಿದ್ದಾನೆ ಅನ್ನೋದು ತಪ್ಪಲ್ವಾ? ಅವನ ಪ್ರೊಫೆಷನ್ ಅವನು ಇಷ್ಟಪಟ್ಟು ಮಾಡ್ತಾ ಇದ್ದಾನೆ.
ಐ ಡೋಂಟ್ ಥಿಂಕ್ ಇಟ್ಸ್ ರಾಂಗ್. ಇಟ್ಸ್ ಓಕೆ. ಐ ನೋ ಯುವರ್ ಕನ್ಸರ್ನ್. ಐಲ್ ಟೇಕ್ ಕೇರ್ ಆಫ್ ಇಟ್. ಯು ಡೋಂಟ್ ವರಿ. ಯು ಕ್ಯಾನ್ ಲಿವ್. ಟೀ ಕಾಫಿ It's ಏನಾದರೂ? okay. ಯಾಕೆ, ಏನಾಯಿತು? ಎನ್ಕ್ವೈರಿ ಮುಗ್ದಿದೆ, ಆದರೂ ಯಾವುದೇ ಕನ್ಕ್ಲೂಷನ್ ಬರೋಕ್ಕಾಗ್ತಿಲ್ಲ. ಅದೇಗೆ ಹೇಳ್ತೀರಾ? ಅವ್ರು ಹೇಳಿರೋ ಥರ ಇಲ್ಲಿ ಏನೂ ನಡೆದಿಲ್ಲ ಅನ್ಸುತ್ತೆ. ಅದೇಗೆ ಹೇಳ್ತೀರಾ? ಅವ್ರ ಮನೇಲಿ 2 CCTV ಕ್ಯಾಮ್ರಾಗಳಿದೆ. ಅದರ ಎಲ್ಲ ಫುಟೇಜಸ್ಸು ಚೆಕ್ ಮಾಡಿ ನೋಡಿದಾಗ ಯಾವುದೇ ವ್ಯಕ್ತಿ ಅನುಮಾನಾಸ್ಪದವಾಗಿ ಓಡಾಡ್ತಿರೋದಾಗಲಿ ಅಥವಾ ಪಾಯ್ಸನ್ ಮಿಕ್ಸ್ ಮಾಡಿರೋದಾಗಲಿ ಯಾವುದೇ ಫುಟೇಜಸ್ಸಲ್ಲೂ ಕಂಡುಬಂದಿಲ್ಲ. ಬಟ್ ಒಂದಂತೂ ನಿಜ, ಅರ್ಜುನ್ ಪ್ರೊಫೆಷನ್ ಮೇಲೆ ಅವ್ರಿಗೆ ತುಂಬಾ ಅಸಮಾಧಾನ ಇದೆ. ಓಕೆ, ಈ ಕೇಸ್ ಎಲ್ಲಿವರೆಗೂ ಹೋಗುತ್ತೋ ನೋಡೋಣ. ಥ್ಯಾಂಕ್ ಯು ಮಿಸ್ಟರ್ ಅಕ್ಷಯ್. ಇನ್ವೆಸ್ಟಿಗೇಷನಲ್ಲಿ ವಿಕ್ರಮ್ ಸಿಗಾಕೊಂಡ, ಅರ್ಜುನ್ ವಾಪಸ್ ಬಂದ. ವಿಕ್ರಮ್ ಏನೋ ಸಿಕ್ಕಿದ್ರು, ಬಟ್ ಅರ್ಜುನ್ದು ಏನು ಕೆಲಸ? ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲಿ ಕೆಲಸ ಮಾಡೋದು? ವಿಕ್ರಮ್ ಕಂಪ್ನಿಲಿ. ಕಂಪ್ನಿ ಹೆಸರೇನಾರು ಗೊತ್ತಾ? ಅದು ಇಟ್ಸ್ ಓಕೆ. ನಿಮ್ಮ ತಂದೆ ತಾಯಿ ಅವ್ರು ನಮ್ಮ ಜೊತೆಲಿಲ್ಲ. ನಿಮ್ಮ ಜೊತೆಲಿಲ್ಲ ಅಂದರೆ ಯು ಮೀನ್? ವೃದ್ಧಾಶ್ರಮದಲ್ಲಿದ್ದಾರೆ. ಓ, ಸೋ ಸ್ಯಾಡ್. ನಿಮ್ಮ ಅಣ್ಣನ ಮನೆಗೆ ಬಂದು ಎಷ್ಟು ದಿನ ಆಯಿತು? ಒಂದು 6 ತಿಂಗಳಾಗಿರ್ಬೋದು. ರಾಕೇಶ್ನ ಕರಿತೀರಾ? ವಿಜಯ್, ಆ ರಾಕೇಶ್ನ ಕಳಿಸಿ. ಓ, ಬನ್ನಿ ಮಿಸ್ಟರ್ ರಾಕೇಶ್, ಕೂತ್ಕೊಳ್ಳಿ. ಆಶಿಕಾ, ನೀವು ಅರ್ಜುನ್ ಜೊತೆನೇ ಇರ್ಬೋದಲ್ವಾ? ಅಣ್ಣನ ಮನೇಲಿ ಏನ್ಕಿದ್ದೀರಾ? ಅವನು ಪ್ರಾಜೆಕ್ಟ್ ಮೇಲೆ ಹೊರಗೋಗಿದ್ದಾನೆ. ಅವನು ಬರೋವರೆಗೂ ಇಲ್ಲೇ ಇರ್ಲಿಕ್ಕೆ ಹೇಳಿದ್ದಾನೆ. ಅದೆಲ್ಲ ಸುಳ್ಳಮ್ಮ. ನಿಮ್ಮನ್ನು ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು ವಿಕ್ರಮ್ ಅಲ್ಲ, ನಿಮ್ಮ ಗಂಡ ಅರ್ಜುನ್. ಹಾಂ ಸರ್, ಇವಳಿಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ನನಗಂತೂ ಸಾಕಾಗೋಗಿದೆ. ಅರ್ಥ ಮಾಡಿಸೋಣ ಮಿಸ್ಟರ್ ರಾಕೇಶ್. ಹಾಂ ಸರ್. ಬರ್ತೀನಿ, ಅಲ್ಲೇ ಇರು ಬರ್ತೀನಿ ಅಂತ ಹೇಳ್ತಿದ್ದೀನಿ. ಒಂದು ನಿಮಿಷ ಅಲ್ಲೇ ಇರು. ಯಾರದು? ನನ್ನ ಫ್ರೆಂಡ್ ಯುಕ್ತಿ. ಓ, ಯುಕ್ತಿ. ಮಿಸ್ಟರ್ ರಾಕೇಶ್, ಅರ್ಜುನ್ ಯಾಕೆ ಆಶಿಕಾನ ಕೊಲೆ ಮಾಡಬೇಕು? ಆಶಿಕನ್ ಹೆಸರಲ್ಲಿರೋ ಪ್ರಾಪರ್ಟಿಗೋಸ್ಕರ ಸರ್. ಸರ್, ನಂಗೊಂದು ಡೌಟು. ಈ ಕೇಸಲ್ಲಿ ಅಣ್ಣ ತಂಗಿ ಬರೀ ಇಬ್ಬರೇ ಇದ್ದಾರೆ. ಇವರು ಅರ್ಜುನ್ ಅಂತಾರೆ, ಅವ್ರು ವಿಕ್ರಮ್ ಅಂತಾರೆ. ಸೊ ಇಲ್ಲಿ ತನಕ ನಮ್ಮಿಬ್ಬರಲ್ಲಿ ಯಾರೊಬ್ರು ನೋಡಿಲ್ಲ ಅಲ್ವಾ? ಆಶಿಕಾ, 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 ಏನಾಯಿತು? ಇಟ್ಸ್ ಓಕೆ, ಇಟ್ಸ್ ಓಕೆ, ಗೊತ್ತಾಯಿತು. ಸಮಾಧಾನ ಮಾಡ್ಕೊಳ್ಳಿ. ಯು ನೀಡ್ ರೆಸ್ಟ್. ಒಂದು 5 minutes ರೆಸ್ಟ್ ಮಾಡಿ, ಓಕೆನಾ? ಐ ವಿಲ್ ಟೇಕ್ ಕೇರ್, ಡೋಂಟ್ ವರಿ, ಟ್ರಸ್ಟ್ ಮೀ. ರೆಸ್ಟ್ ಮಾಡಿ. ಏನಾಯ್ತು? ಆಶಿಕ್ ಅವ್ರು ಯಾಕೆ ಹೀಗಾಡ್ತಾ ಇದ್ದಾರೆ? ಕೂತ್ಕೊಳ್ಳಿ. ಅವ್ರು ನಿಮ್ಗೆ ಗೊತ್ತಾ? ಹೌದು. ಯಾರು ನೀವು? ನಿಮಗೆ ಗೊತ್ತವರು? ನಾನು ವಿಕ್ರಮ್, ಶೀ ಇಸ್ ಅರ್ಜುನ್ಸ್ ವೈಫ್, ಹಾಗಾಗಿ ಗೊತ್ತು. ಸೊ ವಿಕ್ರಮ್ ನೀವೇನಾ? ಹೌದು. ಹಾಗಾದರೆ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ ರೀ. ವಾಟ್? ಕಂಪ್ಲೇಂಟಾ? ಹೌದು, ಅಟೆಂಪ್ಟ್ ಟು ಮರ್ಡರ್. ಏನು, ಮರ್ಡರಾ? ಹೌದು, ನೀವು ಆಶಿಕಾನ ಕೊಲ್ಲಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತೇಳಿ ಕಂಪ್ಲೇಂಟ್ ಇದೆ ಮೇಲೆ. ಅರ್ಜುನ್ ಎಲ್ಲಿ? ನನಗೇನು ಗೊತ್ತು? ನಿಮ್ಗೆ ಗೊತ್ತಿಲ್ಲದೆ ಇನ್ಯಾರಿಗೆ ಗೊತ್ತಿರುತ್ತೆ? ಏನು ಮಾತಾಡ್ತಾ ಇದ್ದೀರಾ ನೀವು? ಅವರು ಕರೆಕ್ಟಾಗೆ ಮಾತಾಡ್ತಾ ಇದ್ದಾರೆ. ನೀನು ಮತ್ತೆ ಅರ್ಜುನ್ ಸೇರ್ಕೊಂಡು ನನ್ನ ತಂಗಿನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದೀರಲ್ಲೋ, ಅವಳು ಏನೋ ಮಾಡಿದ್ಲು ನಿಮಗೆ. ಮಿಸ್ಟರ್, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಬಾಯಿದೆ ಅಂತ ಏನೇನೋ ಮಾತಾಡಬೇಡಿ. ನಾನು ಯಾಕೆ ಆಶಿಕಾನ ಕೊಲೆ ಮಾಡಕ್ಕೆ ಟ್ರೈ ಮಾಡಲಿ? ಹಾಗಾದ್ರೆ ಅರ್ಜುನ್ ಎಲ್ಲಿ? ಅದನ್ನು ನೀವೇ ಹೇಳಬೇಕು. ಅಲ್ಲ ರೀ, ಅರ್ಜುನ್ ಕೆಲಸ ಮಾಡ್ತಾ ಇರೋದು ನಿಮ್ಮ ಕಂಪ್ನಿಲಿ. ಅವನೆಲ್ಲಿದ್ದಾನೆ ಅಂತ ನೀವು ಹೇಳಬೇಕು. ಸರ್, 3 years ಬ್ಯಾಕ್ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದೆ ಸರ್. ಕಂಪ್ನಿ ಸ್ಟಾರ್ಟ್ ಆಗಿದ್ದು 1 ವರ್ಷದಲ್ಲಿ ಒಳ್ಳೆ ಪ್ರಾಫಿಟಲ್ಲಿ ಓಡ್ತಾ ಇತ್ತು. 2-3 ಕ್ಲೈಂಟ್ ಇದ್ದವರು 16 ಜನ ಕ್ಲೈಂಟ್ ಆದರು. ಈ ಪ್ರಾಫಿಟ್ನೆಲ್ಲ ನೋಡಿಕೊಂಡು ಅರ್ಜುನ್ ನನಗೂ ಶೇರ್ಸ್ ಬೇಕು ಅಂತ ಕೇಳ್ದ. ಶೇರ್ಸ್ ಹೇಗೆ ಕೊಡೋಕ್ಕಾಗುತ್ತೆ? ಕಂಪ್ನಿಯಲ್ಲಿ ಅವನ ಇನ್ವೆಸ್ಟ್ಮೆಂಟ್ 0 ಆಗಿತ್ತು. ಸೊ ಹಾಗಾಗಿ ಕೊಡೋದಿಲ್ಲ ಅಂತ ಹೇಳಿದೆ. ಬಟ್ ಪ್ರಾಜೆಕ್ಟ್ ಸಕ್ಸಸ್ ಮಾಡೋ ಎಫರ್ಟ್ನಲ್ಲಿ ಅವನದು ತುಂಬಾ ಒಂದು ಮೇಜರ್ ರೋಲ್ ಇತ್ತು. ಸೊ ಹಾಗಾಗಿ ಅವನಿಗೆ ಕಂಪ್ನಿಯಿಂದ ಏನೇನು ಫೆಸಿಲಿಟೀಸ್ ಬೇಕೋ ಅದೆಲ್ಲ ನಾನು ಬೇರ್ ಮಾಡ್ತಾಯಿದ್ದೆ, ಕಂಪ್ನಿನೂ ಬೇರ್ ಮಾಡ್ತಾಯಿತ್ತು. ರೆಂಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಹಾಗೆ ಕೆಲವೊಂದು ಎಕ್ಸ್ಪೆನ್ಸಸ್ನ ಎಲ್ಲ ಕಂಪ್ನಿನೇ ಬೇರ್ ಮಾಡ್ತಾಯಿತ್ತು. ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಅವನಿಗೆ ಶೇರ್ಸ್ ಆಗಿ ಕೊಡೋಕ್ಕಾಗುತ್ತೆ ಹೇಳಿ. ಅದಾದಮೇಲೆ ಮೊದಲಿನ ಥರನೇ ಕೆಲಸ ಮಾಡ್ತಾಯಿದ್ದ. 3 ತಿಂಗಳಾದಮೇಲೆ ಚೆನ್ನೈದು ಒಂದು ಬಿಸ್ನೆಸ್ ಎಕ್ಸ್ಪಾನ್ಷನ್ಗೋಸ್ಕರ ಪ್ಲ್ಯಾನ್ ತಂದಿಟ್ಟ. ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ನಾನು ಓಕೆ ಅಂತ ಹೇಳಿದ್ದೆ. ಬಟ್ ಈ ಪ್ಲ್ಯಾನ್ ಮಾಡಿರೋ ಹಿಂದೆ ಒಂದು ದೊಡ್ಡ ಸಂಚೆ ಇತ್ತು.
ಟೈಅಪ್ ಆಗಿರೋ ಕಂಪ್ನಿ ಜೊತೆ ಶಾಮೀಲಾಗಿ ಕೋಟ್ಯಾಂತರ ರೂಪಾಯಿ ಹೊಡೆಯೋಂಥ ಒಂದು ಸಂಚು ಮಾಡಿತ್ತು. ಸೊ ಹಾಗಾಗಿ ನಾನು ಅವನ್ನ ಕಂಪ್ನಿಯಿಂದ ಟರ್ಮಿನೇಟ್ ಮಾಡಿದೆ. ಇದೆಲ್ಲ ಆಗಿ ಸುಮಾರು 6 ತಿಂಗಳಾಯಿತು. ಅದಾದಮೇಲೆ ಅವ್ನು ನನ್ನ ಜೊತೆ ಕಾಂಟ್ಯಾಕ್ಟಲ್ಲೇ ಇಲ್ಲ. ಹಾಗಾದರೆ ಆಶಿಕನ್ ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು ಅರ್ಜುನ? ಹೌದು, ಅರ್ಜುನೇ. ನೀವೇ ಯಾಕೆ ಮಾಡಿರಬಾರ್ದು ಮಿಸ್ಟರ್ ರಾಕೇಶ್? ನಾನ್ಯಾಕೆ ಮಾಡಲಿ ಸರ್? ಪ್ರಾಪರ್ಟಿಗಾಗಿ ನನ್ನ ತಂಗಿನ ನಾನೇ ಕೊಲೆ ಮಾಡ್ತೀನಾ ಸರ್? ಯಾಕೆ ಮಾಡಿರಬಾರ್ದು ಸರ್? ಅಲ್ಲ ಸರ್, ತಂಗಿ ಹೆಸರಲ್ಲಿರೋ ಆಸ್ತಿಗೋಸ್ಕರ ಅಣ್ಣ ಇಷ್ಟೆಲ್ಲ ಮಾಡಿದ್ರಾ? ಅಲ್ಲ ಸರ್, ಕಂಪ್ಲೇಂಟು ಅವನೇ ಕೊಟ್ಟು ಕೊಲೆನೂ ಅವನೇ ಮಾಡೋಕ್ಕೆ ನೋಡ್ತಿದ್ನಲ್ಲ, ಅವನೇನು ಸೈಕಾ? ಸೈಕು ಅವನಲ್ಲ. ಇವತ್ತಿನ ಸ್ಥಿತಿಗೆ ನೀವೇ ಕಾರಣ. ಎಂಥ ಫ್ರಾಡಿಗೆ ಮದುವೆ ಮಾಡಿಕೊಟ್ಟಿದ್ದೀರಿ. ಮದುವೆ ಮಾಡೋಕ್ಕಿಂತ ಮುಂಚೆ ಅವ್ನ ಬ್ಯಾಕ್ಗ್ರೌಂಡ್ ವಿಚಾರಿಸ್ಬೇಕು ಅಂತ ಗೊತ್ತಾಗಲ್ಲ ನಿಮಗೆ. ಈ ಕಡೆ ಹೆಂಡತಿಗೂ ನಿಯತ್ತಾಗಿಲ್ಲ, ಆ ಕಡೆ ಕೆಲಸ ಕೊಟ್ಟು ಫ್ರೆಂಡ್ಗೂ ನಿಯತ್ತಾಗಿಲ್ಲ. ಅವನು ಆಶಿಕನ ಬಿಟ್ಟು 6 ತಿಂಗಳಾಯಿತು ಅಂತ ಹೇಳ್ತೀರ. ಅವನ್ನ ಹುಡ್ಕೋಕ್ಕೂ ಹೋಗಿಲ್ಲ ನೀವು. ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಮಾಡ್ಕೊಂಡಿದ್ದಾನೆ ಅಂತ ಹುಡ್ಕೋ ಗೋಜ್ಗೂ ಹೋಗಿಲ್ಲ ನೀವು. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ತಂಗಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನೀವು ಇಲ್ಲಿ ಅಂದ್ಕೊಂಡಿರೋ ಹಾಗೆ ಆಶಿಕಾನ ಯಾರೂ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಐ ಆಮ್ ಸಾರಿ ಟು ಸೇ ದಿಸ್, ಶಿ ಈಸ್ ಸಫರಿಂಗ್ ಫ್ರಮ್ ಸ್ಕಿಜೋಫ್ರೆನಿಕ್ ಡಿಸಾರ್ಡರ್. ಹಾಗಂದ್ರೆ ಅದು ಮೆಂಟಲ್ ಡಿಸಾರ್ಡರ್. ಹಾಗಾದರೆ ಆಶಿಕಾ ಹುಚ್ಚಿನ? ಹೈ, ತಂಗಿ ಹೆಸರಲ್ಲಿರೋ ಆಸ್ತಿಗಾಗಲ್ಲ. ಅವನು ಆಸ್ತಿ ಮಾಡ್ಕೊಳ್ಳೋ ಬರದಲ್ಲಿ ತಂಗಿನ ಫುಲ್ ನೆಗ್ಲೆಕ್ಟ್ ಮಾಡ್ದ. ಹಾಗಾದರೆ ನೀವು ಡಿಟೆಕ್ಟಿವ್ ಏಜೆನ್ಸಿಯವರಲ್ವಾ? ನೋ, ಐ ಆಮ್ ಎ ಸೈಕ್ಯಾಟ್ರಿಸ್ಟ್. ನೀವು ನಮ್ಮ ಡಿಟೆಕ್ಟಿವ್ ಏಜೆನ್ಸಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಬೇಸ್ಡ್ ಆನ್ ದಟ್ ಕಂಪ್ಲೇಂಟು ಫಸ್ಟು ನಿಮ್ಮ ತಂಗಿ ಆಶಿಕಾ ಅವ್ರನ್ನ ಇಂಟರ್ಗೇಟ್ ಮಾಡಿದಾಗ ನಮಗೆ ಸಿಕ್ಕ ಕ್ಲೂ ಏನಪ್ಪ ಅಂದರೆ, ಅವ್ರ ಮಾತಲ್ಲಿ ಕ್ಲಾರಿಟಿನೇ ಇರಲಿಲ್ಲ. ಅವರು ಪದೇ ಪದೇ ವಿಕ್ರಮ್ ಮೇಲೆ ಆರೋಪ ಮಾಡ್ತಾನೇ ಹೋಗ್ತಾಯಿದ್ರು. ಬಟ್ ವಿಕ್ರಮ್ ಎಲ್ಲಿದ್ದಾರೆ, ಅವ್ರ ಕಂಪ್ನಿ ಯಾವುದು, ಏನು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಸೊ ಇನ್ಫಾರ್ಮೇಷನ್ ಇಲ್ಲ ಅಂತ ಅಂದರೆ ನಾವು ಇಂಟ್ರೋಗೇಟ್ ಅಥವಾ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಈ ಬೇಸ್ ಮೇಲೆ ನಾವು ನಮ್ಮ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಏನಾದರೂ ಬೇರೆ ಥರ ಕೇಸ್ ಇರ್ಬೋದಾ ಅಂತ. ಅವ್ರು ಫಸ್ಟ್ ಕಾಲ್ ತೊಗೊಂಡಿದ್ದೆ ವಿಕ್ರಮ್ಗೆ. ವಿಕ್ರಮ್ ಜೊತೆ ಮಾತಾಡಿದಾಗ ಇಲ್ಲೇನು ನಡೀತಿದೆ ಅನ್ನೋ ಅರಿವೇ ಅವರಿಗಿಲ್ಲ ವಿಕ್ರಮ್ಗೆ. ಸೊ ಆವಾಗ ರಿಕ್ವೆಸ್ಟ್ ಮಾಡಿಕೊಂಡ್ರು ವಿಕ್ರಮ್ಗೆ, ನೀವೊಂದಿನ ಬರಬೇಕು, ಇಲ್ಲಿ ನಿಮ್ಮ ಫ್ರೆಂಡ್ ಹೆಂಡ್ತಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ, ನಿಮ್ಮ ಪ್ರೆಸೆನ್ಸು ಏನಾದರೂ ಹೆಲ್ಪ್ ಆಗ್ಬೋದೇನೋ ಅಂತ. ಅವ್ರು ಒಪ್ಕೊಂಡ್ರು. ಬಂದ ಮೇಲೆ ಏನು ನಡೀತು ಅಂತ ನಿಮಗೆ ಗೊತ್ತು. ಹಾಗಾದರೆ ವಿಕ್ರಮ್ ಈ ಥರ ಮಾಡ್ತಿದ್ದಾನೆ ಅಂತ ಅವಳು ಹೇಗೆ ಹೇಳಕ್ಕೆ ಸಾಧ್ಯ? ಆಶಿಕಾ ಇಸ್ ಎ ವೆರಿ ಇನ್ನಸೆಂಟ್ ಆ್ಯಂಡ್ ಹೋಮ್ಲಿ ಗರ್ಲ್. ಅವಳ ಗಂಡ ಅದನ್ನ ಅಡ್ವಾಂಟೇಜ್ ಆಗಿ ತೊಗೊಂಡಿದ್ದಾನೆ. ವಿಕ್ರಮೇ ನನ್ನ ಫಾಲೋ ಮಾಡ್ತಾ ಇರೋದು, ಫುಡ್ಗೆ ಪಾಯ್ಸನ್ ಮಿಕ್ಸ್ ಮಾಡ್ತಾ ಇರೋದು, ನನ್ನ ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು, ಇದೆಲ್ಲ ಅವಳ ಫಾಲ್ಸ್ ಬಿಲೀಫ್. ಇದು ಅವಳ ಮೈಂಡ್ನಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಇದನ್ನು ನಾವು ಡಿಲ್ಯೂಷನ್ ಅಂತ ಕರಿತೀವಿ. ಅರ್ಜುನ್ ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವಳ ಮೈಂಡ್ಗೆ ಫಾಲ್ಸ್ ಬಿಲೀಫ್ನ ತುಂಬಿಬಿಟ್ಟಿದ್ದಾನೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಮಾತಾಡಬೇಕಾದ್ರೆ ಅವಳು ಒಬ್ಬೊಬ್ಬಳೇ ಮಾತಾಡ್ಕೋತಾ ಇದ್ಲು. ನಾನು ಅದನ್ನು ಅಬ್ಸರ್ವ್ ಮಾಡಿದೆ, ಅವಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದೆ. ಆಡಿಟರಿ ವಾಯ್ಸ್ ಕೇಳಿಸ್ತಾ ಇತ್ತು ಅವಳಿಗೆ. ಹ್ಯಾಲ್ಯೂಸಿನೇಷನ್, ಡಿಲ್ಯೂಷನ್, ಈ ಡಿಸಾರ್ಡರ್ನ ಮೇಜರ್ ಸಿಂಪ್ಟಮ್ಸ್. ಇದೆಲ್ಲ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಬಟ್ ನೀವು ಅದನ್ನು ನೆಗ್ಲೆಕ್ಟ್ ಮಾಡಿರ್ತೀರಿ. ಅಷ್ಟೊಂದು ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದಲ್ಲ ಮಿಸ್ಟರ್ ರಾಕೇಶ್. ಗಂಡ ಮೊದಲೇ ಫ್ರಾಡ್, ಅವನೊಬ್ಬ ಸ್ವಾರ್ಥಿ. ಇದೆಲ್ಲ ಗೊತ್ತಾಗೆ ಅವನು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ನೀವು ಅದೇ ತಪ್ಪು ಮಾಡೋಕ್ಕೆ ಹೊರಟಿದ್ದೀರಲ್ಲ. ಹೆಣ್ಮಕ್ಳು ಅಣ್ಣ, ತಮ್ಮ, ತವ್ರ ಮನೆ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರೆ. ಯಾವಾಗ ಅದು ಸುಳ್ಳಾಗ್ತಾ ಹೋಗುತ್ತೋ ಈ ಡಿಸಾರ್ಡರ್ ಇರೋರಿಗೆ ಈ ಥರ ಸಿಂಪ್ಟಮ್ಸ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಇದು ಕ್ಯೂರ್ ಆಗುತ್ತಾ ಡಾಕ್ಟ್ರೇ? ಅಫ್ಕೋರ್ಸ್ ಕ್ಯೂರ್ ಆಗುತ್ತೆ, ನಿಮ್ಮ ಸಹಕಾರ ಇದ್ದರೆ ಮಾತ್ರ. ನೀವು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಅವ್ರಿಗೆ ಕೊರಗಿದೆ. ನೀವು ನಿಮ್ಮ ಪೇರೆಂಟ್ಸ್ನ ಮನೆಗೆ ಕರ್ಕೊಂಬಂದು ಚೆನ್ನಾಗಿ ನೋಡಿಕೊಂಡ್ರೆ ಅವ್ರಿಗೆ ಅರ್ಜುನ್ ಮಾಡಿರೋ ಮೋಸ ಮರೆಯೋಕ್ಕೆ ಸಹಾಯ ಆಗುತ್ತೆ. ಇದ್ರ ಮಧ್ಯ ನನ್ನ ಟ್ರೀಟ್ಮೆಂಟ್ ನಾನು ಸ್ಟಾರ್ಟ್ ಮಾಡ್ತೀನಿ.
ಅವ್ರಿಗೆ ಮತ್ತೆ ಮತ್ತೆ ಸಿಮ್ಟಮ್ಸ್ಗಳು ಬರದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗಿರುತ್ತೆ. ಸ್ವಂತ ಅಣ್ಣ ತಮ್ಮಂದಿರೇ ಈ ಥರ ಸ್ವಾರ್ಥಿಗಳಾದರೆ ಹೇಗೆ ಸರ್? ಇರ್ತಾರೆ ಕೆಲವರು ಸಮಾಜದಲ್ಲಿ ಈ ಥರ ವ್ಯಕ್ತಿಗಳು. ಸ್ಕಿಜೋಫ್ರೇನಿಯಾ ಅಂದರೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಮಲ್ಟಿಪಲ್ ಡಿಸಾರ್ಡರ್ ಅಂತಾರಲ್ಲ, ಅದೇನಾ? ಇಲ್ಲ, ಎಷ್ಟೋ ಜನ ಇದನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. ಸ್ಕಿಜೋ ಅಂದರೆ ಸ್ಪ್ಲಿಟ್, ಫ್ರೇನಿಯಾ ಅಂದರೆ ಮೈಂಡ್, ಸ್ಪ್ಲಿಟ್ ಮೈಂಡ್ ಅಂತ. ಅಂದರೆ ಅವ್ರ ಥಾಟ್ಸು ಸ್ಪ್ಲಿಟ್ ಆಗಿರುತ್ತೆ. ಇಟ್ಸ್ ಅ ಡಿಸಾರ್ಡರ್ that affects a person's ability to think, feel and behave clearly.